ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರತಕ್ಕಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆದರೆ ವಾಸ್ತವವಾಗಿ ಬೆಂಗಳೂರಿನ ಅಂಡರ್ ಪಾಸ್ಗಳಲ್ಲಿ ವಿದ್ಯುತ್ ದೀಪಗಳೇ ಇಲ್ಲ. ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಕು ಅಂತಂದರೆ ಒಂದು ರೀತಿ ಹೆದರಿಕೆ ಮತ್ತು ಭಯದಲ್ಲೇ ಜನ ಪ್ರಯಾಣ ಮಾಡಬೇಕಾದಂತಹ ಸನ್ನಿವೇಶ ಇದೆ. ಹಾಗಾದರೆ ಬೆಂಗಳೂರು ಅಂಡರ್ ಪಾಸ್ಗಳ ಗತಿ ಈಗ ಹೇಗಿದೆ ಅಂತ ನೋಡೋಣ ಬನ್ನಿ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಗ್ಗತ್ತಲಲ್ಲಿ ಬೆಂಗಳೂರಿನ ಅಂಡರ್ ಪಾಸ್ಗಳು ದೊಡ್ಡ ದುರಂತ ಆದರೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಕತ್ತಲಲ್ಲೇ ಮುಳುಗಿರುವ ಕೆಆರ್ ಸರ್ಕಲ್ ಅಂಡರ್ ಪಾಸ್. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ದು, ಆದರೆ ಬೆಂಗಳೂರಿನಲ್ಲಿ ಮೂಲಭೂತ ಸಮಸ್ಯೆಗಳೇ ಜಾಸ್ತಿ ಆಗಿವೆ. ಬೆಂಗಳೂರಿನ ಅಂಡರ್ ಪಾಸ್ಗಳು ಕತ್ತಲಲ್ಲಿಯೇ ಮುಳುಗಿವೆ. ಅಂಡರ್ ಪಾಸ್ ವಿದ್ಯುತ್ ದೀಪಗಳು ಕೆಟ್ಟು ಹೋಗಿ ರಾತ್ರಿ ಆದರೆ ಕತ್ತಲಲ್ಲಿ ಅಂಡರ್ ಪಾಸ್ ತುಂಬಾ ಕತ್ತಲು ಆವರಿಸ್ತಾ ಇದೆ. ಕತ್ತಲಲ್ಲಿಯೇ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ವೆಹಿಕಲ್ ಲೈಟ್ಗೆ ಮಾತ್ರ ಬೆಳಕು ಬರುತ್ತೆ, ಇಲ್ಲದೇ ಇದ್ರೆ ಬರೀ ಕತ್ತಲು. ಕೆಆರ್ ಸರ್ಕಲ್ನ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಂಡರ್ ಪಾಸ್ಗಳು ಕತ್ತಲಲ್ಲಿ ಮುಳುಗಿವೆ. ರಿಯಾಲಿಟಿ ಚೆಕ್ ನಂಬರ್ 1 ಸ್ಥಳ ಕೆಆರ್ ಸರ್ಕಲ್ ಅಂಡರ್ ಪಾಸ್. ಕಳೆದ ವರ್ಷ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಮಳೆಯಿಂದ ಮುಳುಗಿ ಮಹಿಳೆ ಮೃತಪಟ್ಟಿದ್ರು. ಇದಾದ ಮೇಲೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ. ಈಗ ಮಳೆಗಾಲ, ಪ್ರಮುಖ ಜಂಕ್ಷನ್ ಆದ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಕತ್ತಲಲ್ಲಿ ಮುಳುಗಿದೆ. ವಿದ್ಯುತ್ ದೀಪಗಳು ಕೆಟ್ಟು ನಿಂತಿವೆ. ಕಳೆದ ಬಾರಿ ಕೆಆರ್ ಸರ್ಕಲ್ ಬಳಿ ದೊಡ್ಡ ದುರಂತ ಆಗಿತ್ತು. ಜೋರು ಮಳೆಯಿಂದಾಗಿ ಮುಳುಗಡೆ ಆಗಿ ಒಬ್ಬ ಮಹಿಳೆ ಕೂಡ ಸಾವಾಗಿತ್ತು. ಅದಾದ್ಮೇಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ರಾತ್ರಿ ಆದರೆ ಅಂಡರ್ ಪಾಸ್ಗಳು ಕಗ್ಗತ್ತಲಲ್ಲಿ ಮುಳುಗ್ತಾ ಇದ್ದಾವೆ. ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಕಥೆ ಅಷ್ಟೇ ಆಗಿದೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಕತ್ತಲಲ್ಲಿ ಇರುವಂಥದ್ದು ಗಮನಿಸ್ಬೋದಾಗಿದೆ. ಯಾವುದೇ ರೀತಿಯಂಥ ಬೆಳಕಿಲ್ಲ. ಇರುವಂಥ ಬೆಳಕು ಕೂಡ ಇಲ್ಲಿ ಸಂಪರ್ಕ ಇಲ್ಲವೇ ಇಲ್ಲ. ನೋಡ್ಬೋದು, ಇದು ಕೆಆರ್ ಸರ್ಕಲ್ನ ಅಂಡರ್ ಪಾಸು ಕಗ್ಗತ್ತಲಲ್ಲಿ ಮುಳುಗಿರುವಂಥದ್ದು. ನನ್ನ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇರುವಂತಹ ವಿದ್ಯುತ್ ಸಂಪರ್ಕ ಬಲ್ಪ್ಗಳನ್ನು ಏನು ಅಳವಡಿಕೆ ಮಾಡಿದ್ದಾರೆ ಅವುಗಳು ಸಂಪೂರ್ಣವಾಗಿ ಕಿತ್ತು ಹೋಗಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಲ್ಲಿ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಇದು ಪ್ರಮುಖ ಅಂಡರ್ ಪಾಸು. ಕೆಆರ್ ಸರ್ಕಲ್ ಜಂಕ್ಷನ್ನಿಂದ ಸಾವಿರಾರು ವೆಹಿಕಲ್ಗಳು, ಲಕ್ಷಾಂತರ ವೆಹಿಕಲ್ಗಳು ಸಂಚಾರವನ್ನು ಮಾಡ್ತವೆ. ರಾತ್ರಿ ವೇಳೆ ಆದರೆ ಇದು ಕಗ್ಗತ್ತಲಾಗುತ್ತೆ. ವೆಹಿಕಲ್ಗಳು ಬಂದಾಗ ಮಾತ್ರ ಈ ಅಂಡರ್ ಪಾಸ್ಗೆ ಬೆಳಕು ಸಿಗುತ್ತೆ. ವೆಹಿಕಲ್ ಇಲ್ಲ ಅಂತಂದರೆ ಕಂಪ್ಲೀಟ್ ಆಗಿ ಕತ್ತಲಲ್ಲೇ ಮುಳುಗುತ್ತೆ. ಇದು ಮಳೆಗಾಲದ ಸಮಯ. ಮಳೆ ಬಂದಾಗ ಜಲಾವೃತ ಆಗುತ್ತೆ, ಫುಲ್ಲು ನೀರು ತುಂಬಿಕೊಳ್ಳುತ್ತೆ. ಆಗಿರಬೇಕಾದ್ರೆ ಇಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಬೇಕಾಗತ್ತೆ. ಇಲ್ಲಿ ಬೆಳಕೇ ಇಲ್ಲ ಅಂತಂದರೆ ವಾಹನ ಸವಾರರು ಬಿದ್ದು ಗಾಯ ಮಾಡ್ಕೊಳ್ತಾರೆ, ಅಥವಾ ಅಂಡರ್ ಪಾಸ್ ಗೋಡೆಗೆ ಗುದ್ಕೊಂಡು ಸಾವನ್ನಪ್ತಾರೆ, ಗಾಯಗಳಾಗ್ತವೆ. ಈಗಾದರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿಲ್ಲ. ಬೆಸ್ಕಾಂ ಇರ್ಬೋದು, ಬಿಬಿಎಂಪಿ ಇರ್ಬೋದು, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಅಂಡರ್ ಪಾಸನ್ನು ಕಗ್ಗತ್ತಲಲ್ಲಿ ಮುಳುಗಡೆ ಮಾಡ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 2 ಸ್ಥಳ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಂಡರ್ ಪಾಸ್. ಇನ್ನು ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಅಂಡರ್ ಪಾಸ್ನಲ್ಲಿ ವಿದ್ಯುತ್ ದೀಪಗಳೇ ಇಲ್ಲ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಬಳಿ ವಿದ್ಯುತ್ ದೀಪಗಳು ಹಾಳಾಗಿರೋದನ್ನು ನೋಡಿದ್ವಿ, ಕಗ್ಗತ್ತಲಲ್ಲಿ ಇರೋದನ್ನು ನೋಡಿದ್ವಿ. ಅದೇ ಮಾದರಿಯಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂಡರ್ ಪಾಸ್ ಕೂಡ ಇರುವಂಥದ್ದು. ಇಲ್ಲಿ ಕೂಡ ಬಲ್ಪ್ ಇಲ್ಲ, ವಿದ್ಯುತ್ ಇಲ್ಲ, ಕಗ್ಗತ್ತಲಾಗಿದೆ. ಗಮನಿಸ್ಬೋದಾಗಿದೆ, ಇದು ಬೆಂಗಳೂರು ತುಮಕೂರು ಹೆದ್ದಾರಿಯನ್ನು ಸಂಪರ್ಕಿಸುವಂತಹ ಮುಖ್ಯ ರಸ್ತೆಯ ಅಂಡರ್ ಪಾಸ್. ಈ ಅಂಡರ್ ಪಾಸಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ. ಇರುವಂಥ ಬಲ್ಪ್ಗಳೆಲ್ಲವೂ ಕೂಡ ಹಾಳಾಗಿವೆ. ಅಲ್ಲಿ ಕಾಣ್ತಾ ಹೋಗ್ತಿದ್ರ, ತಮಗೆ ಕಾಣ್ತಾ ಇರೋದು ವೈಟಲ್ಲಿ ಇದೆಯಲ್ಲ, ಅದು ವಿದ್ಯುತ್ ದೀಪ, ಅದು ಕೂಡ ಸಂಪೂರ್ಣ ಹಾಳಾಗಿದೆ. ವೆಹಿಕಲ್ ಬಂದರೆ ಮಾತ್ರ ಅಂಡರ್ ಪಾಸಲ್ಲಿ ಬೆಳಕನ್ನು ನಾವು ಕಾಣಬಹುದಾಗಿದೆ. ವೆಹಿಕಲ್ ಬರಲಿಲ್ಲ ಅಂತಂದರೆ ಬೆಳಕನ್ನು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದನ್ನು BDA, BBMP ಯಾವುದೇ ಇಲಾಖೆ ಇರ್ಬೋದು, ಅದನ್ನು ನಿರ್ವಹಣೆ ಮಾಡೋರು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಬೇಕಾಗತ್ತೆ. ಹಾಳಾಗಿರ್ತಕ್ಕಂಥ ವಿದ್ಯುತ್ ದೀಪಗಳಿಗೆ ಹೊಸದಾಗಿ ಬಲ್ಪ್ಗಳನ್ನು ಅಳವಡಿಸಬೇಕಾಗತ್ತೆ. ಆದರೆ ಇದ್ಯಾವುದೂ ಕೂಡ ಮಾಡಿಲ್ಲ. ಇದರಿಂದಾಗಿ ಅಪಾಯ, ಸಾಮಾನ್ಯ ಜನರು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ. ದ್ವಿಚಕ್ರ ವಾಹನದಲ್ಲಿ, ಕಾರುಗಳಲ್ಲಿ, ಆಟೋದಲ್ಲಿ ಬರುವಂಥವರು ಅವರ ವೆಹಿಕಲ್ ಬೆಳಕಿನಿಂದಾಗಿ ಸಾಗಬಹುದಾಗಿದೆ. ಇಲ್ಲಿ ಕರೆಂಟ್ ಹಾಳಾಗಿರೋದ್ರಿಂದ ಕೂಡಲೇ ಎಚ್ಚೆತ್ತು ಸರಿಪಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಅಪಾಯ ಆಗೋಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ರಾತ್ರಿ ಲಕ್ಷಾಂತರ ವೆಹಿಕಲ್ಗಳು ಸಂಚಾರ ಮಾಡ್ತವೆ, ಆದರೆ ವಿದ್ಯುತ್ ದೀಪಗಳೇ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರೆಂಟ್ ಹಾಕ್ಸ್ಬೇಕಲ್ವಾ, ತೊಂದರೆ ಆಗ್ತದಲ್ವಾ. ಮಳೆ ಬಂದರೆ ನೀರು ನಿಂತ್ಕೊಂಡು ಮೊನ್ನೆ ಆಗಿದ್ದಲ್ಲ, ಆಕ್ಸಿಡೆಂಟ್ ಗೊತ್ತಲ್ಲ, ಇದೆ ಫುಲ್ಲು ಜಾಮ್ ಆಗಿ. ಅದೆಲ್ಲ ತೊಂದರೆಗಳು. ಕತ್ತಗೊಂಡು ಲೈಟ್ ಆಗಿ ಬರ್ಬೇಕಿಲ್ಲ, ಈ ಜಾಮ್ ಆಯ್ತದೆ, ತೊಂದರೆ ಆಗ್ತದೆ. ಲೈಟ್ ಇರೋದು ಅಲ್ಲಿ ಮೇಲೆ ಬರ್ಬೇಕು ನಾವು. ಅಲ್ಲಿ ಒಳಗಡೆ ಬಂದರೆ ತೊಂದರೆ ನಮಗೆ. ಇಲ್ಲಣ್ಣ, ದಿನ ಬಂದು ನೋಡ್ತೀವಿ, ಹಂಗೆ ಇರುತ್ತೆ. ಯಾರಿಗೆ ನಾವು ಏನು ಮಾಡೋಣ ಹೇಳಿ? ಯಾರಿಗೆ ಯಾರದೇ ಹೇಳಿದ್ರೆ ಮಾಡ್ತಾರಾ? ಕತ್ತಣ್ಣ, ಬರು ಕತ್ಲಿದೆ, ಫುಲ್ ಕತ್ತಿದೆ. ಹೌದು, ಏನು ಮಾಡೋಣ ಹೇಳಿ? ನಾನು ಸುಮಾರು ದಿನ ನೋಡ್ತಾ ಇದ್ದೀನಿ, ಸುಮಾರು ದಿನ ಐತೆ. ಲೈಟ್ ಏನು ಮಾಡುತ್ತೆ? ನಮ್ಮ ಲೈಟ್ ಇರೋಣ ಅಷ್ಟೇ. ಹಾಂ, ಹಳಕ್ಕೆ ಇರ್ಬೇಕಷ್ಟೇ. ಹಳಕ್ಕೆ ಇದ್ದೀರಾ, ನೀರು ತುಂಬಿಕೊಂಡ್ರೆ ಅಷ್ಟೇ, ಮುಗೀತು.
ಲಾಸ್ಟ್ ನಮ್ಮ ಹುಡುಗಿ ಸರಿ ಇಲ್ವಾ ಹಂಗೆ ನಾವು ಹಾಕ್ಬೇಕು ಸರ್ ಯಾವ ಲೈಟ್ಗಳು ಯಾವ್ದಾರ. ಒಟ್ಟಾರೆ ಬೆಂಗಳೂರಿನ ಅಂಡರ್ ಪಾಸ್ಗಳು ಕಗ್ಗತ್ತಲಲ್ಲಿಯೇ ಮುಳುಗಿವೆ ಅಂದರೆ ನಾಚಿಕೆಗೇಡಿನ ಸಂಗತಿ. ಬಿಬಿಎಂಪಿ ಸರ್ಕಾರ ಕೂಡಲೇ ವಿದ್ಯುತ್ ಸಂಪರ್ಕ ನೀಡುವಂತಹ ಕೆಲಸಕ್ಕೆ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.